ನೋಡ್ಕೊಳ್ಳಿ ಕ್ವಶನ್ನು. ಲೆಟ್ ಎ ಈಸ್ ಈಕ್ವಲ್ ಟು 1 2 3 4 6 ಆ್ಯಂಡ್ ಆರ್ ಬಿ ದ ರಿಲೇಷನ್ ಆನ್ ಎ ಡಿಫೈನ್ಡ್ ಬೈ ಎ ರಿಲೇಟೆಡ್ ಟು ಬಿ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಈಸ್ ಎ ಮಲ್ಟಿಪಲ್ ಆಫ್ ಬಿ. Write down the relation R, relation matrix MR and draw its diagram. List out its in degree and out degree. ಈ ಥರ ಕ್ವಶನ್ ಕೇಳ್ತಾರೆ. ಇದು ತುಂಬ ಈಸಿ ಇದೆ, ನೀಟಾಗಿ ನೋಡ್ಕೊಳ್ಳಿ ಯಾವ ಥರ ಮಾಡೋದು. ಫಸ್ಟ್ ಏನು ಮಾಡಿ, ಎ ಈಸ್ ಈಕ್ವಲ್ ಟು 1 2 3 4 6 ಬರ್ಕೊಬಿಡಿ. 1 2 3 4 6. ಆಮೇಲೆ ಆರ್ ಬರ್ಕೊಬಿಡಿ. ಆರ್ ಅಂದರೆ ಇದು ಎ ರಿಲೇಟೆಡ್ ಟು ಬಿ ಅಂದರೆ ಎ ರಿಲೇಟೆಡ್ ಟು ಬಿ ಅಂದರೆ ಎ ಕಾಮ ಬಿ ಸಚ್ ದಟ್ ಎ ಈಸ್ ಎ ಮಲ್ಟಿಪಲ್ ಆಫ್ ಬಿ. ಎ ಈಸ್ ಎ ಮಲ್ಟಿಪಲ್ ಆಫ್ ಬಿ ಕಾಮ ಇದು ಎ ಮತ್ತು ಬಿ ಬಿಲಾಂಗ್ಸ್ ಟು ಎ ಅಂತ ಬರ್ಕೊಳ್ಳಿ. ಈ ಥರ ಆರ್ ಅಂದರೆ ರಿಲೇಷನ್ ಅಂದರೆ ಎ ಕಾಮ ಬಿ. ಎ ಕಾಮ ಬಿ ಅಂದರೆ ಇಲ್ಲಿರೋ ನಂಬರ್ಸ್ ಬರಬೇಕಿಲ್ಲಿ. ಸಚ್ ದಟ್ ಅಂದರೆ ಎ ಈಸ್ ಎ ಮಲ್ಟಿಪಲ್ ಆಫ್ ಬಿ ಇರೋ ಥರ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ರಿಲೇಷನ್ ಅಂದರೆ ಸೆಟ್ ಆಫ್ ಆರ್ಡರ್ ಪೇರ್ಸು, ಅದು ಬಂದು ಸಬ್ಸೆಟ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತೀವಿ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಎ ಮತ್ತು ಬಿ ಇಲ್ಲಿಂದಾನೇ ಚೂಸ್ ಮಾಡಬೇಕು. ಅದು ಏನು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಎ ಈಸ್ ಎ ಮಲ್ಟಿಪಲ್ ಆಫ್ ಬಿ ಅಂತ ಸ್ಯಾಟಿಸ್ಫೈ. ಫಸ್ಟು ಎ ಈಸ್ ಎ ಮಲ್ಟಿಪಲ್ ಆಫ್ ಬಿ ಅಂದರೆ ಏನು ಹೇಳ್ಕೊಡ್ತೀನಿ ನೋಡಿ. ಎ ಈಸ್ ಮಲ್ಟಿಪಲ್ ಆಫ್ ಬಿ ಅಂದರೆ ಇದರ ಫೋರ್ಕು ಆಫ್ ಬಿ ಅಂದರೆ ಬಿ ಡಿವೈಡ್ಸ್ ಎ ಅಂತ. ಬಿ ಡಿವೈಡ್ಸ್ ಎ ಅಂತ. ಈಗ ಎಕ್ಸಾಂಪಲ್ ಎ ಈಸ್ ಎ ಮಲ್ಟಿಪಲ್ ಆಫ್ ಬಿ ಅಂದರೆ ಎ ಈಸ್ ಈಕ್ವಲ್ ಟು ಕೆ ಇಂಟು ಬಿ. ಅರ್ಥ ಆಗ್ತಿದೆ? ಏನಾದರೂ ಮಲ್ಟಿಪಲ್ ಇರುತ್ತೆ ಆಫ್ ಬಿ, ಗೊತ್ತಾಯ್ತಲ್ವ? ಅಂದರೆ ಇಂಪ್ಲೈಸ್ ಕೆ ಏನಾಗುತ್ತೆ, ಎ ಬೈ ಬಿ ಆಗುತ್ತೆ. ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಎ ಬೈ ಬಿ ಮಾಡಿದಾಗ ಇಂಟೀಜರ್ ಬಂದರೆ ಅರ್ಥ ಆಗ್ತಿದೆಯಲ್ವ, ಅದು ಎ ಈಸ್ ಎ ಮಲ್ಟಿಪಲ್ ಆಫ್ ಬಿ ಆದಂಗೆ. ನೀವು ಎ ಬೈ ಬಿ ಮಾಡ್ತೀರಾ ಅಂದ್ಕೊಳ್ಳಿ, ಆವಾಗ ಇಂಟೀಜರ್ ಬಂದರೆ ಗೊತ್ತಾಗ್ತಿದೆ ಎ ಈಸ್ ಎ ಮಲ್ಟಿಪಲ್ ಆಫ್ ಬಿ ಇದ್ದಂಗೆ. ಎ ಬೈ ಬಿ ಮಾಡಿದಾಗ ಇಂಟೀಜರ್ ಬರೋದು ಯಾವಾಗ ಅಂದರೆ ನೋಡಿ 1/1 ಅರ್ಥ 1/1 ಆಗುತ್ತೆ, ಅಥವಾ 2/1 ಅಥವಾ 2/2 ಅಥವಾ 4/2 ಆ ಥರ. ಗೊತ್ತಾಗ್ತಿದೆಯಲ್ವ? ಅಂದರೆ ಎ ಜಾಸ್ತಿ ಇರಬೇಕು. ನಾವು ಇಟ್ಕೊಳ್ಳಿ, ನೋಟ್ ಡೌನ್. ಎ ಶುಡ್ ಬಿ ಗ್ರೇಟರ್ ಕಂಪೇರ್ ಟು ಬಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂದ್ಕೊಳ್ಳಿ. ಈಕ್ವಲ್ ಇದ್ರೂ ನಡೆಯುತ್ತೆ ಅಥವಾ ಜಾಸ್ತಿ ಇದ್ರೂ ನಡೆಯುತ್ತೆ. ಇದು ಏನಕ್ಕೆ ಅಂದರೆ ನಿಮಗೆ ಬರೆಯೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈಗ ಎಕ್ಸಾಂಪಲ್ ಎ ಮಲ್ಟಿಪಲ್ ಆಫ್ ಬಿಗೆ ಇಲ್ಲಿ ರಿಲೇಷನ್ನು ಯಾವ ಥರ ಬರೆಯೋದಂದರೆ, ಈಗ ಎಕ್ಸಾಂಪಲ್ ನೋಡಿ 1 1 ಬರ್ಕೊಳ್ಳಿ ಸ್ಟಾರ್ಟಿಂಗ್. ಈಗ ನೋಡಿ 1/1 ಮಾಡಿದ್ರೆ 1 ಬರುತ್ತೆ, ಆಗುತ್ತೆ. 1, 2 ಆಗಲ್ಲ, ಯಾಕಂದರೆ 1, 2 ಬರೆದ್ರೆ 1/2 ಆಗಿಬಿಡುತ್ತೆ. ಎ ಶುಡ್ ಬಿ ಗ್ರೇಟರ್ ಇರಬೇಕು. ಅರ್ಥ ಆಗ್ತಿದೆಯಲ್ವಾ? ಎ ಶುಡ್ ಬಿ ಗ್ರೇಟರ್ ಇದ್ದರೆ ಮಾತ್ರ ಬಿ ಡಿವೈಡ್ಸ್ ಎ ಆಗುತ್ತೆ. ದಟ್ ಈಸ್ ಎ ಈಸ್ ಮಲ್ಟಿಪಲ್ ಆಫ್ ಬಿ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇದು ಫಸ್ಟ್ ನಂಬರು ಇಲ್ಲಿಂದನೇ ಇರಬೇಕು, ಸೆಕೆಂಡ್ ನಂಬರು ಎ ಇಂದನೇ ಇರಬೇಕು. ಮತ್ತು ಡಿವೈಡ್ ಮಾಡಿದ್ರೆ ಎ ಡಿವೈಡ್ ಬೈ ಬಿ ಮಾಡಿದ್ರೆ ಇಂಟೀಜರ್ ಬರಬೇಕು. ಅದು ಪ್ರೊಸೀಜರ್. ಗೊತ್ತಾಯ್ತಲ್ವ? ಈಗ 1, 1 ಆದಮೇಲೆ 1, 2 ಆಗಲ್ಲ, 1, 3 ಆಗಲ್ಲ, 1, 4 ಆಗಲ್ಲ, 1, 6 ಆಗಲ್ಲ. ಈಗ 2 ತೊಗೊಳ್ಳಿ. 2, 1 ಆಗುತ್ತಾ ನೋಡಿ. ಅಂದರೆ ನೋಡಿ 2/1 ಮಾಡಿದಾಗ 2 ಬರುತ್ತೆ, ಆಗುತ್ತೆ. ಅರ್ಥ ಆಗ್ತಿದೆಯಲ್ವ? ಎ ಗ್ರೇಟರ್ ಇದ್ದರೆ ಮತ್ತು ಈ ನಂಬರ್ ಇದನ್ನ ಡಿವೈಡ್ ಮಾಡಿದ್ರೆ ಹಾಗೆ ಆಗುತ್ತೆ. 2, 1 2, 2 ಆಗುತ್ತೆ. ಯಾಕೆ ಹೇಳಿ? 2 ಡಿವೈಡ್ ಬೈ 2 ಈಸ್ ಎ ಇಂಟೀಜರ್. 2/2 ಈಸ್ 1. ಗೊತ್ತಾಗ್ತಿದೆಯಲ್ವ? 2, 3 ಆಗಲ್ಲ. ಯಾಕೆ? 2/3 ಅಂದರೆ ಇಂಟೀಜರ್ ಬರಲ್ಲ. 2/4 ಇಂಟೀಜರ್ ಬರಲ್ಲ. ಬೇಕಿದ್ರೆ ನೋಡಿ 2 ಡಿವೈಡ್ ಬೈ 4 1/2 ಆಗಿಬಿಡುತ್ತೆ, ಇಂಟೀಜರ್ ಬರಲ್ಲ. ಇಂಟೀಜರ್ ಅಂದರೆ 1/2 ಆ ಥರ ಬರಬಾರ್ದು. ಗೊತ್ತಾಗ್ತಿದೆಯಲ್ವ? 2/6 ಆಗಲ್ಲ. ಅದೇ ಥರ 3 ತೊಗೊಳ್ಳಿ. 3, 1 ಆಗುತ್ತೆ. ಯಾಕೆ? 3/1 ಮಾಡಿದಾಗ ಇಂಟೀಜರ್ ಬರುತ್ತೆ. 3, 2 ಆಗಲ್ಲ. ಯಾಕೆ? 3/2 ಮಾಡಿದಾಗ ಇಂಟೀಜರ್ ಬರಲ್ಲ. 3/2 ಮಾಡಿದಾಗ ಇಂಟೀಜರ್ ಬರಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಇದು ಎ ಬೈ ಬಿ ಇಂಟೀಜರ್ ಬರಬೇಕು ಅಂದರೆ ಎ ಶುಡ್ ಬಿ ಗ್ರೇಟರ್ ಇರಬೇಕು ಮತ್ತು ಎ ಬಿ ಇಂದ ಡಿವೈಡ್ ಆಗಬೇಕು. ಇಲ್ಲಿ 3, 2ಲಿ ಎ ಗ್ರೇಟರ್ ಇದೆ 2 ಇಂದ, ಆದರೆ 2 ಇಂದ ಡಿವೈಡ್ ಆಗಲ್ಲ, ಅದಕ್ಕೆ ಆಗಲ್ಲ. ನೆಕ್ಸ್ಟ್ 3, 3 ಅರ್ಥ ಆಯ್ತಲ್ವ? 3, 4 ಆಗಲ್ಲ. ಯಾಕೆ? 3/4 ಅಂದರೆ ಪಾಯಿಂಟ್ ಸಮಥಿಂಗ್ ಬರುತ್ತೆ. 3/6 ಅಂದರೆ ಎಗೇನ್ ಪಾಯಿಂಟ್ ಸಮಥಿಂಗ್ ಬರುತ್ತೆ. ಆಮೇಲೆ 4 ತೊಗೊಳ್ಳಿ.
4,1 ಆಗುತ್ತೆ, ಯಾಕಂದರೆ 4/1 ಮಾಡಿದ್ರೆ 4 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು 4,2 ಆಗುತ್ತೆ, ಯಾಕಂದರೆ 4/2 ಮಾಡಿದಾಗ 2 ಬರುತ್ತೆ ಇಂಟೀಜರ್. 4,3 ಆಗಲ್ಲ, ಯಾಕೆ? 4/3 ಮಾಡಿದಾಗ ಡಿವೈಡ್ ಆಗಲ್ಲ. ಗೊತ್ತಾಗ್ತಿದೆಯಲ್ವಾ? 4,3 ಯಾಕೆ ಬರೆಯಲ್ಲ ಅಂದರೆ 4/3 ಮಾಡಿದಾಗ ಇಂಟೀಜರ್ ಬರಲ್ಲ. ಅರ್ಥ ಆಗ್ತಿದೆಯಲ್ಲ? 4/3 ಈಸ್ ಪಾಯಿಂಟ್ ಸಮಥಿಂಗ್ ಬರುತ್ತೆ, 1 2 ಆ ಥರ ಏನೂ ಬರಲ್ಲ. 1.33 ಬರ್ತಾ ಇದೆ. 1 ಇರಬೇಕು, 2 ಇರಬೇಕು, 3 ಇರಬೇಕು, ಪಾಯಿಂಟಲ್ಲಿ ಇರಬಾರ್ದು. ಗೊತ್ತಾಗ್ತಿದೆಯಲ್ವ? ಈಗ ನೋಡಿ 4,2 ಆಗಲ್ಲ, 4,3 ಆಗಲ್ಲ, 4,4 ಆಗುತ್ತೆ, ಯಾಕೆಂದರೆ 4/4 ಮಾಡಿದಾಗ 1 ಬರುತ್ತೆ, ದಟ್ ಈಸ್ ಇಂಟೀಜರ್. ಮುಗೀತಲ್ವಾ? ನೆಕ್ಸ್ಟ್ ಈಗ 6 ತೊಗೊಳ್ಳಿ. 6,1 ಆಗುತ್ತೆ, ಯಾಕಂದರೆ 6/1 ಈಸ್ 6. 6/2 ಆಗುತ್ತೆ, ಯಾಕಂದರೆ 6/2 ಈಸ್ 3. ಡಿವೈಡ್ ಮಾಡಿದಾಗ ಇಂಟೀಜರ್ ಬಂದರೆ ಆಗುತ್ತೆ. 6/3 ಆಗುತ್ತೆ, ಯಾಕಂದರೆ 6/3 ಈಸ್ 2. 6/4 ಆಗಲ್ಲ, ಯಾಕೆಂದರೆ ಅಲ್ಲಿ ಇಂಟೀಜರ್ ಬರಲ್ಲ. ಈಗ ನೋಡಿ 6/3 ಮಾಡಿದಾಗ ಇಂಟೀಜರ್ ಬರುತ್ತೆ 2, ಆದರೆ ಅದೇ 6/4 ಮಾಡಿದಾಗ ಬರಲ್ಲ, ಪಾಯಿಂಟಲ್ಲಿ ಬಂದ್ಬಿಡುತ್ತೆ. 1.5 ಪಾಯಿಂಟಲ್ಲಿ ಬರಬಾರ್ದು, ಎಕ್ಸಾಕ್ಟ್ ನಂಬರ್ ಬರ್ಬೋದು. 6,4 ಆಗಲ್ಲ, 6,6 ಆಗುತ್ತೆ. ಇದು ಒಂದು ಆರ್. ನೋಡಿ ಆರ್ ತುಂಬ ಇಂಪಾರ್ಟೆಂಟು. ಗೊತ್ತಾಗ್ತಿದೆಯಲ್ವಾ? ಆರ್ ರಾಂಗ್ ಆದರೆ ಪೂರ್ತಿ ಕಂಪ್ಲೀಟ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ನೋಡಿ ಎ ಈಸ್ ಎ ಮಲ್ಟಿಪಲ್ ಆಫ್ ಬಿಗೆ ಯಾವ ಥರ ಇರುತ್ತೆ ಅಂದರೆ 1,1 2,1 2 1,3 ಅದೆಲ್ಲ ಬರಲ್ಲ. ಫಸ್ಟ್ ನಂಬರ್ ಜಾಸ್ತಿ ಇರಬೇಕು ಅಂದ್ಕೊಳ್ಳಿ. 2,1 2,2 2,3 ಬರಲ್ಲ. 3,1 3,3 3,4 ಆ ಥರ ಇಲ್ಲ. 4,1 4,2 4,4 4,6 ಬರಲ್ಲ. 6,1 6,2 6,3 6,6 ಇದು ಆರ್. ಈಗೇನು ಮಾಡಬೇಕು? ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು? ರೈಟ್ ಡೌನ್ ದ ರಿಲೇಷನ್ ಆರ್ ಆಯಿತು. ರಿಲೇಷನ್ ಮ್ಯಾಟ್ರಿಕ್ಸ್ ಎಮ್ ಆರ್. ಈಗ ನೋಡಿ ರಿಲೇಷನ್ ಮ್ಯಾಟ್ರಿಕ್ಸ್ ಎಮ್ ಆರ್ನ ಬರೆಯೋದು. ನೋಡಿ ಎಮ್ ಆರ್ನ ಈ ಥರ ನೋಡಿ ನೋಟ್ ಮಾಡ್ಬೋದು, ಅಥವಾ ಎಮ್ ಬ್ರ್ಯಾಕೆಟಲ್ಲಿ ಆರ್ ಬೇಕಾದರೂ ಬರಿಬೋದು. ಈಗ ಇಲ್ಲೇನು ಮಾಡಿ 1 2 3 4 6 ಬರ್ಕೊಳ್ಳಿ. 1 2 3 4 6 ಇಲ್ಲೂ ಬರ್ಕೊಳ್ಳಿ. 1 2 3 4 6 ಬರೆದಾದ್ಮೇಲೆ ಏನು ಮಾಡಿ ನೋಡಿ 1,1 ಇದೆ. 1,1 ಅಂದರೆ ಇಲ್ಲಿ 1 ಹಾಕಿ. ನೆಕ್ಸ್ಟ್ 2,1 ಇದೆ. 2,1 ಅಂದರೆ ಇಲ್ಲಿ 1 ಹಾಕಿ. 2,2 ಇದೆ. 2 ಮತ್ತು 2 ಇಲ್ಲಿ 1 ಹಾಕಿ. 3,1 ಇದೆ. 3 ಮತ್ತು 1 ಇಲ್ಲಿ 1 ಹಾಕಿ. 3,3 ಇದೆ. 3 ಅಂದರೆ ಇಲ್ಲಿ 1 ಹಾಕಿ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು 4,1 ಇದೆ. 4,1ಗೆ 1 ಹಾಕಿ. 4,2 ಇದೆ. 4,2ಗೆ 1 ಹಾಕಿ. ನೆಕ್ಸ್ಟ್ 4,4 ಇದೆ. 4,4ಗೆ 1 ಹಾಕಿ. ನೆಕ್ಸ್ಟ್ 6,1 ಇದೆ. 6,1ಗೆ 1 ಹಾಕಿ. 6,2 ಇದೆ. 6,2ಗೆ 1 ಹಾಕಿ. 6,3 ಇದೆ. 6,3ಗೆ 1 ಹಾಕಿ. 6,6ಗೆ 1 ಹಾಕಿ. ಬಾಕಿದೆಲ್ಲ 0 ಹಾಕಿ. ಆಯ್ತಲ್ವಾ? ಇದು ಎಮ್ ಆರ್ ಆಯಿತು. ನೆಕ್ಸ್ಟ್ ಎಮ್ ಆರ್ ಆದಮೇಲೆ ಡೈಗ್ರಾಫ್ ಡ್ರಾ ಮಾಡಬೇಕು. ಇದಾಯಿತು, ರಿಲೇಷನ್ ಆಯಿತು. ಡೈಗ್ರಾಫ್ ಡ್ರಾ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಇಲ್ಲಿ 1 ಬರ್ಕೊಳ್ಳಿ, ಆಮೇಲೆ 2 ಬರ್ಕೊಳ್ಳಿ, ಆಮೇಲೆ 3 ಬರ್ಕೊಳ್ಳಿ, ಆಮೇಲೆ 4 ಬರ್ಕೊಳ್ಳಿ, ಆಮೇಲೆ 6 ಬರ್ಕೊಳ್ಳಿ. ನೀವು ಯಾವ ಆರ್ಡ್ರಲ್ಲಿ ಬೇಕಾದರೂ ಬರ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೋಡಿ ಇಲ್ಲಿ 1,1 ಇದ್ದರೆ 1ಇಂದ 1ಗೆ ಹೋಗಬೇಕು ಅಂದರೆ 1ಇಂದ ಇದು ಈ ಥರ ಬರ್ಕೋಬೇಕು. 1ಇಂದ 1 ಹೋಗಿದೆ ಅಂತ. 2,1 ಅಂದರೆ 2ಇಂದ 1ಗೆ ಹೋಗಬೇಕು. 2ಇಂದ 1ಗೆ ಕಳಿಸ್ಬಿಡಿ. ನೆಕ್ಸ್ಟ್ 2,2 ಅಂದರೆ 2ಇಂದ 2ಗೆ ಹೋಗಬೇಕು. ನೆಕ್ಸ್ಟ್ 2 ಆಮೇಲೆ 2,2 ಆಯ್ತು. 3,1 3ಇಂದ 1ಗೆ ಕಳಿಸ್ಬಿಡಿ. ನೆಕ್ಸ್ಟ್ 3,3 3ಇಂದ 1ಗೆ ಹೋಗಬೇಕು. 3,3 ಅಂದರೆ 3ಇಂದ 3ಗೆ, 3ಇಂದ 3ಗೆ ಅಂದರೆ ಈ ಥರ ರೌಂಡ್ ಹೊಡಿ. ನೆಕ್ಸ್ಟ್ 4,1 4ಇಂದ 1ಗೆ ಕಳಿಸ್ಬಿಡಿ. ಯಾರು ಗೊತ್ತಾಗ್ತಿದೆಯಾ? 4,2 ಅಂದರೆ 4ಇಂದ 2ಗೆ ಕಳಿಸ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? 4,2 ಆದಮೇಲೆ 4,4 4,4 ಅಂದರೆ ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟು 4,4 ಆದಮೇಲೆ 6,1 6,1 ಆದಮೇಲೆ 6,2
6,2 ಆದಮೇಲೆ 6,3 ನೋಡಿ, 6,3 ಆದಮೇಲೆ 6,6 6,6ನ ಈ ಥರ ಮಾಡ್ಕೊ ನೋಡಿ. ಶಿಟ್ ನೋಡಿ, ಈ ಥರ ಅಷ್ಟೇ. ಡೈಗ್ರಾಫ್ ಅಂದರೆ ಈ ಥರ ಮಾಡ್ಕೋಬೇಕು. 1 2 3 4 6 ಬರ್ಬಿಟ್ಟು ಈ ಥರ ಮಾಡ್ಕೊ. ನೆಕ್ಸ್ಟ್ ಡೈಗ್ರಾಫ್ ಆದಮೇಲೆ ಇನ್ ಡಿಗ್ರಿ ಔಟ್ ಡಿಗ್ರಿ ನೋಡಿ. ಇನ್ ಡಿಗ್ರಿ ಔಟ್ ಡಿಗ್ರಿ ಯಾವ ಥರ ಮಾಡೋಣ, ಇಲ್ಲೇನು ಮಾಡಿ, ವರ್ಟಿಸಸ್ ಅಂತ ಬರ್ಕೊಡಿ. ವರ್ಟಿಸಸ್ ಇನ್ ಡಿಗ್ರಿ ನೋಡಿ. ಮೇನ್ ರಿಲೇಷನ್ ಬರೆದ್ಬಿಟ್ರೆ ಬಾಕಿದೆಲ್ಲ ಇದೆ. ಔಟ್ ಡಿಗ್ರಿ ವರ್ಟಿಸಸ್ ಯಾವುದು, 1 2 3 4 6 1 2 3 4 6. ಇನ್ ಡಿಗ್ರಿ ಅಂದರೆ ಬರೋದು. ಈಗ 1ಗೆ ಬರೋದು ಯಾವ್ದ್ಯಾವ್ದು ಬರ್ತಾ ಇದೆ ನೋಡಿ. ಇದು ನೋಡಿ, ಇದು ಇದನ್ನ ಹೋಗ್ತಾ ಇರೋದಕ್ಕೂ ತಗೋಬೇಕು, 1ಇಂದ ಹೋಗ್ತಾ ಇರೋದಕ್ಕೂ ತಗೋಬೇಕು, 1ಗೆ ಬರ್ತಾ ಇರೋದಕ್ಕೂ ತಗೋಬೇಕು. ಇಲ್ಲಿ 1ಗೆ ಬರ್ತಾ ಇದೆ 1 2 3 4 5, ಟೋಟಲ್ 5 ಆ್ಯರೋಸ್ ಬರ್ತಾ ಇದೆ 5. ಆಮೇಲೆ 1ಗೆ ಇನ್ ಡಿಗ್ರಿ 5, ಯಾಕಂದರೆ 1ಗೆ ಎಷ್ಟು ಬರ್ತಾ ಇದೆ ಆ್ಯರೋಸು, 1 2 3 4 5. 1ಇಂದ ಎಷ್ಟು ಹೋಗ್ತಾ ಇದೆ ಅಂದರೆ, ಈಗ ನೋಡಿ, ಇದು ಹೋಗ್ತಾ ಇರೋದಕ್ಕೆ ತಗೋಬೇಕು 1, ಮತ್ತು ಬೇರೆದು ಯಾವುದು ಹೋಗ್ತಾ ಇಲ್ಲ 1. ಔಟ್ ಡಿಗ್ರಿ 1 1. ನೆಕ್ಸ್ಟು ವರ್ಟಿಸಸ್ 2ಗೆ ನೋಡಿ ಬರ್ತಾ ಇರೋದು ಎಷ್ಟು, 1 2 3 ಆ್ಯರೋಸ್ ಬರ್ತಾ ಇರೋದು 2ಗೆ 3. ಗೊತ್ತಾಗ್ತಿದೆಯಾ? 2ಇಂದ ಹೋಗ್ತಾ ಇರೋದು ಎಷ್ಟು ಆ್ಯರೋಸು, 1 2. ಈಗ 3ಗೆ ಬರ್ತಾ ಇರೋದು ಯಾರೋ 1 2. 3ಇಂದ ಹೋಗ್ತಾ ಇರೋದು ಯಾರೋ 1 2. 4ಗೆ ಬರ್ತಾ ಇರೋದು ಯಾರೋ 1, ಹೋಗ್ತಾ ಇರೋದು ಯಾರೋ 1 2. ನೆಕ್ಸ್ಟ್ ನೋಡಿ, 4ಗೆ ಇದು ನೋಡಿ, ಇನ್ ಡಿಗ್ರಿ ಅಂದರೆ ಬರ್ತಾ ಇರೋದು 1, ಹೋಗ್ತಾ ಇರೋದು ಎಷ್ಟು ತಗೋಬೇಕು, ಇದು ಹೋಗ್ತಾ ಇರೋದಕ್ಕೂ ತಗೋಬೇಕು 1 2 3 ಇದು. ನೆಕ್ಸ್ಟು 6ಗೆ ಬರ್ತಾ ಇರೋದು ಎಷ್ಟು, 1, 6ಇಂದ ಹೋಗ್ತಾ ಇರೋದು ಎಷ್ಟು, 1 2 3, ಇದು ಹೋಗ್ತಾ ಇರೋದಕ್ಕೂ ತಗೋಬೇಕು 4. ಈಗ ನೋಡಿ, ಇನ್ನೊಂದು ಸತಿ ಹೇಳ್ಕೊಂಡ್ಬಿಡ್ತೀನಿ. ವರ್ಟಿಸಸ್ 1ಗೆ ಬರ್ತಾ ಇರೋದು ಎಷ್ಟು, 1 ಆ್ಯರೋ 2 3 4 5, 5 ಆ್ಯರೋಸ್ ಬರ್ತಾ ಇದೆ 1ಗೆ, ಅದು ಇನ್ ಡಿಗ್ರಿ 5. 1ಇಂದ ಹೋಗ್ತಾ ಇರೋದು ಎಷ್ಟು, ಇದು ಹೋಗ್ತಾ ಇರೋದಕ್ಕೂ ತಗೋಬೇಕು 1, ಬೇರೆದೇನೂ ಹೋಗ್ತಾ ಇಲ್ಲ, ಬರೀ 1. 2ಗೆ ಬರ್ತಾ ಇರೋದು ಯಾರೋ ಎಷ್ಟು, 1 2 3. ಗೊತ್ತಾಗ್ತಿದೆಯಲ್ವಾ? ಹೋಗ್ತಾ ಇರೋದು 1, ಇದು ಹೋಗ್ತಾ ಇರೋದಕ್ಕೆ ತಗೋಬೇಕು 2. ನೆಕ್ಸ್ಟು 3ಗೆ ಬರ್ತಾ ಇರೋದು ಯಾರೋ 1 ಮತ್ತು 2. 3ಇಂದ ಹೋಗ್ತಾ ಇರೋದು ಯಾರೋಸು 1, ಇದು ಹೋಗ್ತಾ ಇರೋದಕ್ಕೆ ತಗೋಬೇಕು 2. 4ಗೆ ಬರ್ತಾ ಇರೋದು ಯಾರೋಸು 1, ಹೋಗ್ತಾ ಇರೋದು ಯಾರೋಸು 1 2 3. 4ಗೆ 6ಗೆ ಬರ್ತಾ ಇರೋದು ಯಾರೋ 1, 6ಇಂದ ಹೋಗ್ತಾ ಇರೋದು ಯಾರೋ 1 2 3 4. ಗೊತ್ತಾಗ್ತಿದೆಯಲ್ವಾ? ಇಷ್ಟೇ ಇನ್ ಡಿಗ್ರಿ ಔಟ್ ಡಿಗ್ರಿ, ಇಷ್ಟೇ ಪ್ರಾಬ್ಲಮ್ಮು. ಈಸಿ ಇದೆ, ಆರಾಮಾಗಿ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.